ಇಫ್ತಿಯಾರ್ ಕೂಟದಲ್ಲಿ ಮುರಳೀಧರ್ ಹಾಲಪ್ಪ ಭಾಗಿ. ಸರ್ಕಾರದ ಸವಲತ್ತು ಪಡೆಯಲು ಜ್ಞಾನ ಇರಬೇಕೆಂದು ಹಾಲಪ್ಪ ಸಲಹೆ. ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬವಾದ ರಂಜಾನ್ ಪ್ರಯುಕ್ತ ಮಧುಗಿರಿ ತಾಲೂಕು ಮಿಡಿಗೇಶಿಯಲ್ಲಿ ಇಫ್ತಿಯಾರ್ ಕೂಟದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಭಾಗಿಯಾಗಿ ಜಾಮಿಯಾ ಮಸೀದಿಯ ಮೌಲಿಗಳಿಗೆ ಸಮವಸ್ತ್ರ ವಿತರಿಸಿದರು. ಜೊತೆಗೆ ಮೌಲಾನಾ ಕಾಸಿಂ ಧರ್ಮಗುರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಿಡಿಗೇಶಿಯ ಅಕ್ರಂ ಪಾಷಾ, ಎಸ್ಎನ್ ರಾಜು, ಖಲೀಲ್, ವಿಶ್ವನಾಥ್, ಶ್ರೀಧರ್ ಸೇರಿ ನೂರಾರು ಮಂದಿ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ, ಸರ್ಕಾರದ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕಾದರೆ ಅದರ ಬಗ್ಗೆ ಜ್ಞಾನವಿರಬೇಕು. ಅಜ್ಞಾನ ನಿಮಗೆ ಬರಬೇಕಾದರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಮತ್ತು ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸದೆ ಶ್ರಮಪಟ್ಟು ವಿದ್ಯಾಭ್ಯಾಸವನ್ನ ಮುಗಿಸಿ ಎಂದಿದ್ದಾರೆ. ಅಲ್ಲದೆ ಸರ್ಕಾರದಿಂದ ಸ್ಪರ್ಧಾತ್ಮಕ ತರಬೇತಿಗಳನ್ನು ಪಡೆದುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಗಮನ ಹರಿಸಬೇಕು ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿದ್ದಾರೆ, ಯುವಕರಿದ್ದಾರೆ, ಅವರು SSLCನೇ ಮುಗಿಸೋದಿಲ್ಲ, ಅಲ್ಲಿಗೆ ಡ್ರಾಪ್ ಔಟ್. ಆ 10th ಬರೋದೇ ಹೆಚ್ಚೆಚ್ಚು. ಏನಾದರೂ ಮಾಡಿ SSLC ಮುಗಿಸ್ಬೇಕು, PUC ಮುಗಿಸಿ ಡಿಗ್ರಿಗಳಿಗೆ ಹೋಗಬೇಕು. ಆಮೇಲೆ ಅವರವ್ರದ್ದು ಅಥವಾ SLC ಮುಗಿಸಿ ITI ಡಿಪ್ಲೊಮಾ PUC ತನಕ ಆದರೂ ಬಂದು D.Ed ಈ ಥರ ಏನಾದರೂ ಮುಗಿಸ್ಕೊಂಡು ಸ್ವಂತ ಕಾಲ ಮೇಲೆ ಗೌರವಯುತವಾಗಿ ಜೀವನ ನಡೆಸಂಗೆ ಆಗಬೇಕು. ಇದಕ್ಕೆ ಒತ್ತು ಕೊಟ್ಟು ಏನು ಬೇಕಾದರೂ ನಾವು ಸಹಕಾರ ಕೊಡೋಕ್ಕೆ ತಯಾರು. ಇದಕ್ಕೆ ನೀವೇನಾದರೂ ಸಂಕಲ್ಪ ಮಾಡಿದರೆ ಅದನ್ನು ಇವತ್ತಿಗೆ ಘೋಷಣೆ ಮಾಡಬೇಕು, ಅದಕ್ಕೆ ಸ್ವಲ್ಪ ಜನ ಮಾತಾಡಿಸ್ಬೇಕು ಅಂತ ನನಗಿದ್ದು. ಆಮೇಲೆ ಅದೇನೋ ಆಗಿ ಕೊನೆಗೆ ಒಂದು ಜೊತೆಗೆ ಒಂದು ಊಟ ಮಾಡಬೇಕು ಅಂತೇಳಿ ಆ ಕಡೆ ಬದಲಾವಣೆ ಆಗೋದು. ಈಗ ನಮ್ಮಲ್ಲಿ ಅಕ್ರಮ್ ಪಾಷಾ ಇದ್ದಾರೆ, ಹಿರಿಯ IAS ಅಧಿಕಾರಿ, ನಾವೆಲ್ಲ ಜೊತೆಗಾರರು. ಮಧುಗಿರಿನಲ್ಲಿ ಅವ್ರ ತಂದೆ ತಾಯಿಗಳೆಲ್ಲ ಶ್ರಮಜೀವಿಗಳು. ಅವ್ರ ಮಗ IAS ಮಾಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಈಗ ಡಿಪಾರ್ಟ್ಮೆಂಟಿಗೆ ಹೆಡ್ ಆಗಿದ್ದಾರೆ ಅಂತ ಹೇಳಿದರೆ ನಮಗೆ ಹೆಮ್ಮೆ. ಅವ್ರು ಯಾರು ಕಾನ್ವೆಂಟು, ಬಿಷಪ್ ಕಾಟನ್ಸು, ಬಾಲ್ಗೀಸ್ಗಳು ಅಲ್ವೇ ಅಲ್ಲ, ಸರ್ಕಾರಿ ಶಾಲೆ, ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲಿ ಓದಿ ಶ್ರಮಪಟ್ಟು ಚಾಲೆಂಜ್ ತಗೊಂಡು ದೊಡ್ಡ ಆಫೀಸರ್ ಆದ. ತಬಸುಮ್ ಮೇಡಮ್ KS ಆಫೀಸರ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ, ಈಗ ಮೊನ್ನೆ ಪೋಸ್ಟಿಂಗ್ ಆಯಿತು ಟೆಕ್ಸ್ಟೈಲ್ಸ್ ಡಿಪಾರ್ಟ್ಮೆಂಟಿಗೆ ಆಫೀಸರ್ ಆಗಿ ತಬಸುಮ್ ಮೇಡಮ್. ನಮ್ಮ ಜಮ್ ಮೇಡಮ್ ಕೊರಟಗೆರೆಯಲ್ಲಿ ತಹಸೀಲ್ದಾರ್ ಆಗಿದ್ದರು, AC ಆಗಿ ಈಗ ತುಮಕೂರು ಯೂನಿವರ್ಸಿಟಿಗೆ ರಿಜಿಸ್ಟ್ರಾರ್ ಆಗಿದ್ದಾರೆ. ಅವ್ರು ಯಾರು ಕಾನ್ವೆಂಟು, CBSE, ICS ಅಲ್ವೇ ಇಲ್ಲ, ಅವರೆಲ್ಲರೂ ಗೌರ್ಮೆಂಟ್ ಶಾಲೆ ಹಳ್ಳಿಗಳಲ್ಲಿ ಓದಿ ಬಂದಿರೋದು. ಅವ್ರು ಮಾಡಿರ್ಬೇಕಾದ್ರೆ ನಾವುಗಳಾಗಲಿ ನೀವುಗಳಾಗಲಿ ಯಾಕೆ ಮಾಡೋಕ್ಕಾಗಲ್ಲ? ಚಾಲೆಂಜ್ ತಗೊಂಡು ಹಠಕ್ಕೆ ಬಿದ್ದು. ಜಾಮಿಯಾ ಮಸೀದಿಯ ಮೌಲಿ ಶರೀಫ್ ಮಾತನಾಡಿ, ಮೊದಲಿನಿಂದಲೂ ಮುರಳೀಧರ್ ಹಾಲಪ್ಪ ಮಿಡಿಗೇಶಿಯ ಭಾಗದಲ್ಲಿರುವ ಎಲ್ಲ ಮುಸಲ್ಮಾನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲೂ ಭಾಗಿಯಾಗಿರ್ತಾರೆ. ಹಾಗೆ ನಮ್ಮ ಮಸೀದಿಯ ಮೌಲ್ವಿಗಳಿಗೆ ಮಸೀದಿಯ ಪಕ್ಕದಲ್ಲಿ ಒಂದು ಭವನವನ್ನ ಮುಸಲ್ಮಾನರಿಗಾಗಿ ನಿರ್ಮಿಸಿಕೊಡಬೇಕೆನ್ನುವ ಬೇಡಿಕೆಯನ್ನ ಇಟ್ಟಿದ್ದಾರೆ. ನಮ್ಮ ಮಸೀದಿಗೆ ಸಂಬಂಧಪಟ್ಟಂತಹ ಜಾಗ ಇದೆ, ಆ ಜಾಗದಲ್ಲಿ ಒಂದು ಭವನವನ್ನು ಕಟ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಎಲ್ಲಾದರೂ ಇರು ಎಂತಾದರೂ ಇರು, ಎಂದಿನಿಗೂ ನೀವು ಕನ್ನಡವಾಗಿರು ಅನ್ನುವಂಥ ಏನು ಒಂದು ವಾಕ್ಯ ಇದೆ, ಅದೇ ರೀತಿ ಎಲ್ಲಾದರೂ ಇರು ಎಂತಾದರೂ ಇರು ನಿನ್ನ ಒಂದು ಪೂರ್ವ ಬಳಗವನ್ನು ಮರೆಯದಿರೋದಕ್ಕೆ ಉದಾಹರಣೆ ಅಂದರೆ ನಮ್ಮ ಮುರಳೀಧರ್ ಹಾಲಪ್ಪ ಸರ್ ಅವರು. ಇನ್ನು ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನಯ್ಯ ಮಾತನಾಡಿ, ಹಿರಿಯರಿಗೆ ಯುವಕರಿಗೆ ಕಿವಿ ಮಾತನ್ನ ತಿಳಿಸಿದ್ರು. ಖಚಿತ, ನಿಶ್ಚಿತ. ಇದಕ್ಕೆ ಇದ್ರ ಮಧ್ಯೆ ನಾವು ಈ ಸಮಾಜಕ್ಕೆ, ಈ ಮನುಷ್ಯನಿಗೆ ಎಲ್ಲ 20 ಕೋಟಿ ಜೀವರಾಶಿಗಳಿಗೂ ಜೀವ ಕೊಟ್ಟವನು ಆ ಪರಮಾತ್ಮ. ಆ ಒಂದು ಗಿಡಕ್ಕೂ ಸಹ ಜೀವನ ಕೊಟ್ಟವನು. ಆದರೆ ಎಲ್ರಿಗೂ ಮಾತನಾಡೋ ಶಕ್ತಿ ಕೊಟ್ಟಿಲ್ಲ. ನಮಗೆ ಮಾತ್ರ ಮಾತನಾಡ್ತಕ್ಕಂಥ ಶಕ್ತಿ
ಗ್ರಹಿಸ್ತಕ್ಕಂಥ ಶಕ್ತಿ, ಹೊಂದಿಸ್ತಕ್ಕಂಥ ಶಕ್ತಿ, ಸಮಾಜ ಸೇವೆ ಮಾಡತಕ್ಕಂಥ ಶಕ್ತಿ, ಪ್ರಕೃತಿನ ಉಳಿಸ್ತಕ್ಕಂಥ ಶಕ್ತಿ, ಪ್ರಕೃತಿನ ಅಳಿಸ್ತಕ್ಕಂಥ ಶಕ್ತಿ, ಎಲ್ಲ ಶಕ್ತಿನೂ ನಮಗೆ ಕೊಟ್ಬಿಟ್ಟಾರೆ ಮನುಷ್ಯ. ಇದನ್ನು ಈ ನಾವೇನು ಈ ಹುಟ್ಟು ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.